ಇಲ್ಲಿಂದ ಇನ್ನು ಧಾರವಾಡಕ್ಕೆ ಹೋಗೋಣ. ಧಾರವಾಡದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಹೋಟೆಲ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ. ಧಾರವಾಡದಲ್ಲೂ ಕೂಡ ಸಂಕಷ್ಟಕ್ಕೆ ಸಿಲುಕಿದೆ ಹೋಟೆಲ್ಸ್. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಿ ಚಿಕನ್ ಎಗ್ ಮಸಾಲ ಮಾತ್ರ ತಯಾರಿಸ್ತಾ ಇದ್ದಾರಂತೆ ಮಾಲೀಕರು. ಅದು ಬಿಟ್ಟು ಕಬಾಬ್, ಚಿಕನ್ ಡ್ರೈ ಸೇರಿದಂತೆ ಈ ಫಾಸ್ಟ್ ಫುಡ್ಗಳು ಇದೆಲ್ಲವನ್ನು ಕೂಡ ಬಂದ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಹಾಗೂ ಹೀಗೂ ಮೇಂಟೈನ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಸಿಲಿಂಡರ್ ಸಮಸ್ಯೆ ಇದೇ ರೀತಿ ಮುಂದುವರೆದ್ರೆ ಹೋಟೆಲ್ ಬಂದ್ ಮಾಡ್ತೀವಿ, ಅದು ಫಿಕ್ಸ್. ಅದು ಎಷ್ಟು ದಿನ ಅಂತ ಸೌದೆ ಒಲೆಯಲ್ಲಿ ಮಾಡೋಕ್ಕಾಗುತ್ತೆ? ನಾಳೆ ದಿನ ಸೌದೆಗೂ ಅಭಾವ ಎದುರಾಗ್ಬೋದು. ಅದೇನು ಎಲ್ರಿಗೂ ಸಫಿಷಿಯೆಂಟಾಗಿ ಸಿಗಲ್ಲ. ಹಾಗಾಗಿ ಸದ್ಯಕ್ಕಂತೂ ಹಾಗೋ ಹೀಗೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇದು ಧಾರವಾಡದ ಸ್ಥಿತಿ. ಈಗ ನಮ್ಗೆ ಹೋಟೆಲ್ ಪ್ರಾಬ್ಲಮ್ ಬಂದಿದ್ದು ಅಂತಂದ್ರೆ ಈಗ ಆಲ್ರೆಡಿ ಒಂದು 15-20 ದಿವಸದಿಂದ ಪೂರ್ತಿ ನಮ್ಮ ಸಿಲಿಂಡ್ರ್ ಬಂದ್ ಆಗಿಬಿಟ್ಟೈತಿ. ಮೊದಲು ನಾವೊಂದು 3-4 ಸಿಲಿಂಡ್ರ್ ಇತ್ತು, ಇಲ್ಲಿ ಮಟ್ಟ ನಡೀತು. ಈಗ ಒಂದು ವಾರದಿಂದ ಅಂತೂ ನಾವು ಕಟ್ಟಿಗೆ ಒಲೆನ ಹಚ್ತಾ ಇದ್ದೇವೆ, ಕಟ್ಟಿಗೆ ಒಲೆಯಿಂದ ಮಾಡ್ತಾಯಿದ್ದೇವೆ. ಆದರೆ ನಮಗೆ ಎಂಥ ಈ ಸಣ್ಣ ಸಣ್ಣ ಐಟಮ್ ಮಾಡೋಕ್ಕಂತೂ ಆಗೋದಿಲ್ಲ. ಈಗ ಕೆಲವು ಗ್ರೇವಿ ಐಟಮು, ಚಿಕನ್ ಕುದಿಸಿ, ಆಮ್ಯಾಗ ರೈಸು, ಬಿರಿಯಾನಿ ಈ ಥರ ಅಷ್ಟೇ ಕೊಡ್ತಾ ಇದ್ದೇವೆ ಗಿರಾಕಿಗೆ. ಕಬಾಬು ಆಮೇಲೆ ಇನ್ನಿತರೆ ಕೆಲವು ಐಟಮ್ ಬಂದ್ ಮಾಡೇವಿ. ಹೀಗಾಗಿ ಸ್ವಲ್ಪ ಗ್ರಾಹಕರು ಕಡಿಮೆ ಆಗಿದ್ದಾವೆ. ಮುಂಚೆ ಒಂದು 100-150 ಗಿರಾಕಿ ಬರ್ತಿದ್ವು. ಈಗ ಒಂದು 60-70-80 ಗಿರಾಕಿ ಹಿಂಗೆ ಬರ್ತವೆ. ಸಿಲಿಂಡ್ರ್ ಕೇಳಿದರೆ ಈಗ ಸ್ಟಾಕ್ ಇಲ್ಲೇ ಇಲ್ಲ, ಬಂದೇ ಇಲ್ಲ ಅಂತ ಹೇಳ್ತಾರೆ. ಕಬಾಬು ಬಂದ್ ಮಾಡಿದ್ದೀವಿ. ಆಮೇಲೆ ಕೆಲವು ವೆಜ್ ಐಟಮ್ ಬಂದ್ ಮಾಡಿದ್ದೀವಿ. ಈಗ ನಾನ್ ವೆಜ್ ಅಷ್ಟೇ ಒಂದು 4 ಐಟಮ್ ಅಷ್ಟೇ ಮಾಡಕತ್ತೀವಿ. ಒಲೆ ಮೇಲೆ ಮಾಡಾಕ್ತೇವೆ. ಇವತ್ತು ಸಂಡೇ ಏನು ಮಾಡೋದ್ರಿ, ಅನಿವಾರ್ಯ ಇದ್ದಷ್ಟು ಮಾಡೋದು. ಗ್ಯಾಸ್ ಅಂತೂ ಇಲ್ಲೇ ಇಲ್ಲ. ಸ್ವಲ್ಪ ಅದನ್ನೇ ಒಂದು ಸರಿ ಏನು ಬಿಸಿ ಮಾಡಿರ್ತಲ್ಲ ಅದನ್ನೇ ಗಿರಾಕಿಗೆ ಹಾಕಿ ಕೊಡೋದು.